ಪಾಪಗೂ ಮನೆ ಕಲ್ಲು ಕೆಳಕ್ಕೆ ಬಿದ್ದಾಗಿ ಸ್ವಲ್ಪ ಸೋಕಿ ಮೂಳೆ ಡ್ಯಾಮೇಜ್ ಆಗದೇನು ರುಕ್ಕಿರ್ಬೇಟಂದು ನನ್ನ ಗಂಡ ಮಳವಳಿಗೆ ಕರ್ಕೊಂಡೋಗಿ ತೋರ್ಕೊಂಬಂದು ದಿನ ಇಂಗ್ಲೇಸನ್ ಮಾಡಿಸ್ಕೊಬಂದು ಪುನಃ ಅವರು ಮಂಡ್ಯಕ್ಕೆ ಬರ್ಕೊಟ್ಟು ಅವ್ರು ಕರ್ಕೊಂಬಂದು ಗಣದಲ್ಲಿ ಗುರುವಾರ ದಿನ ಆಪ್ರೇಷನ್ ಮಾಡಿ ಅಡುಗೆ ಕೊಟ್ಟವ್ರೆ ಅಂತ ನನ್ನ ಮಗಳು ಮಾತಾಡಿದ್ಲು. ಅಮ್ಮ ನಾನು ಚಂದಾಗ ನೀನು ಚಂದಾಗಿ ಊಟ ಮಾಡಮ್ಮ ಅಂದ್ಲು. ಅಮ್ಮ ನಾನು ವಿಡಿಯೋ ಕಾಲ್ ನೋಡು ಅಂದರೆ ಸರಿಯಾಗಿ ಕಾಣೋದಿಲ್ಲ ಅಂದ್ಬಿಟ್ಟು ನಾನು ಶುಕ್ರವಾರ ದಿನ ಬಂದು ಮಧ್ಯಾಹ್ನಕ್ಕೆ ಅಯ್ಯೋ ನನ್ನ ಮಗಳು ಮನಗಿರೋದು ನೋಡಿ ನನಗೆ ಆಘಾತ ಆಗಿ ಕಣ್ಣೀರು ಸುರಿದು ಅಯ್ಯಮ್ಮ ನೀನು ಅಳಬೇಡ ನೀನು ಅಂತ ಕಣ್ಣೀರು ಸೀಟು ನನ್ನ ಮಗಳು ನಾನು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಶನಿವಾರ ಬರ್ತೀನಿ ಅಂತ ಮಾತಾಡ್ದ. ಅಮ್ಮ ನೀನು ನನಗೆ ಅನ್ನ ಉಣಿಸು ಅಂತ ಅನ್ನವ ಉಣಿಸ್ಕೊಂಡ್ಲು, ನೀನು ಕುಡಿಸಿ ಗುಳಿಗೆನೂ ಕೊಟ್ಟಿಯೇ ನೋಯ್ತದೆ ಎಂದಕ್ಕೆ ಇಷ್ಟು ಒಂದು ಬಾಟ್ಲ ಹಾಕಿದ್ರು. ಅಮ್ಮ ನೀನು ಹೋಗಮ್ಮ ನಾನು ಚಂದಗವನಿ ಅಂತ ನನ್ನ ಮಗಳು ನನಗೆ ಮುತ್ತು ಕೊಟ್ಟು ಬಾಯ ಮಾಡಿ ಕಳಿಸಿದ್ಲು. ಓದಡಿಗೆ ಫೋನ ಮಾಡು ಅಂದ್ಲಲ್ಲೋ. ಅಯ್ಯೋ ರಾತ್ರಿ ಹೊತ್ತಿಗೆ ಫೋನ ಮಾಡುತ್ತಕ್ಕೆ ಅಮ್ಮ ಹೊಸಿ ನೋವು ಕಣಮ್ಮ ಚೆನ್ನಾಗವನಿ ಅಂದ. ಶುಕ್ರವಾರ ದಿನ ಚಂದಂಗವನಿ ನಾನು ಶನಿವಾರ ದಿನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕಾನ್ವೆಂಟ್ಗೆ ಸೋಮವಾರ ದಿನ ಅಡ್ಮಿಷನ್ ಆಯ್ತೀನಿ ಅಂತ ನನ್ನ ಮಗನ ನನಗೆ ಚಂದಾಗಿ ಮಾತಾಡಿ ಈಗ ಹಿಂಗ ಆಯ್ತಲ್ಲೋ. ಎಷ್ಟು ಸಾವಿರದ್ದು ಟ್ಯೂಬ್ ಕೊಟ್ರುವೆ ನಮ್ಗೆ ಬೇರೆ ಕಡೆ ಬರ್ಕೊಡಿ ಅಂತ ನಾನು ಮನೇಲೆ ಬಡ್ಕಂದ್ರು ಇಲ್ಲೇ ಕ್ಯೂರ್ ಆಯ್ತದೆ ಎಲ್ಲಿಗೂ ನಾವು ಬರ್ಕೊಡೋದಿಲ್ಲ ಅಂತ ಡಾಕ್ಟ್ರು ನಮ್ಗೆ ಹಿಂಗೆ ಮೋಸ ಮಾಡಿದ್ರಲ್ಲೋ. ನನಗೆ ಫೋನ ಮಾಡಿದ್ರೆ ಯಾರು ನನಗೆ ಹೇಳ್ದನಿ 7 ಗಂಟೆಲಿ ನನಗೆ ನಮ್ಮೋರು ಹೇಳಿದ್ರು ನನ್ನ ಮಗಳು ಅಯ್ಯೋ ಮಗ ಹಿಂಗಾಗಿದಂತೆ ಅಂದ. ಡಾಕ್ಟ್ರು ಮುಂಚೆ ಹಂಗೆ ಆಯಿತು ಇಲ್ಲಿ ಸರಿಯಾಗಿ ಎಚ್ಚರಿಕೆ ನೋಡ್ಕೋದಿಲ್ಲ. ಕ್ರಮ ವಹಿಸಿ ನೋಡಿದ್ರೆ ನನ್ನ ಮಗಳು ಈ ಸ್ತ್ರೀ ಮನೆಗೆ ತಿರ್ನಿಲ್ಲ. ನನ್ನ ಒಬ್ಳೆ ಮಗಳಲ್ಲೋ ನನಗೆ ಇನ್ನು ಮಕ್ಳಿಲ್ವಲ್ಲೋ. ನನ್ನ ಮಗಳ ತಂದ್ಕೊಡ್ರಪ್ಪ ಅವ್ರಿಗೆ 1 ಕೋಟಿ ನಾನೇ ಕೊಡ್ತೀನಿ. ನನ್ನ ಚಿಂದಂತ ಮಗಳ ಕರ್ಕೊಂಡ್ ಕೊಡ್ರಪ್ಪ. ನನ್ಗೆ ಅಂತ ಚೆನ್ನಾಗಿ ಮಾತಾಡಿ ಅಂತ ಬಾಯ ಮಾಡಿದ್ಲಲ್ಲೋ.